ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಸಿಐಡಿ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ಸಿಐಡಿ ಕಚೇರಿಗೆ ಜಗ್ಗನನ್ನ ಕರೆತಂದಿದ್ದಾರೆ ಅಧಿಕಾರಿಗಳು. ದೆಹಲಿ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ರು. ಆ ನಂತರ ಈಗ ಕರೆತಂದಿದ್ದಾರೆ. ಪೊಲೀಸ್ ವಾಹನದಲ್ಲಿ ಜಗ್ಗನನ್ನ ಕರೆತಂದಿದ್ದಾರೆ ಅಧಿಕಾರಿಗಳು. ಕಪ್ಪು ಬಣ್ಣದ ಮಾಸ್ಕ್ ತಲೆಗೆ ಹಾಕಿ ಈತನನ್ನ ಕರ್ಕೊಂಡು ಬಂದಿದ್ದಾರೆ. ಈತ ವಿದೇಶಗಳಲ್ಲೆಲ್ಲ ಸುತ್ತಾಡ್ತಾ ಇದ್ದ. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೂಡ ಹೊರಡಿಸಿದ್ರು. ಪ್ರಮುಖ ಆರೋಪಿಯನ್ನ ಈಗ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ, ಬಂಧಿಸಿದ್ದಾರೆ. ಕೊಲೆ ನಡೆದ ನಂತರದಲ್ಲಿ ಈತ ಪರಾರಿಯಾಗಿದ್ದ, ತಲೆಮರೆಸಿಕೊಂಡಿದ್ದ ಜಗದೀಶ್ ಅಲಿಯಾಸ್ ಜಗ್ಗನನ್ನ ದೆಹಲಿಯಲ್ಲಿ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ರು. ಆ ನಂತರ ಈಗ ಬೆಂಗಳೂರಿಗೆ ಕರೆತಂದಿದ್ದಾರೆ. ವಿಶೇಷ ವಿಮಾನದಲ್ಲಿ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಆರೋಪಿ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರು. ಆದರೂ ಕೂಡ ಈ ಆರೋಪಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪರಾರಿಯಾಗ್ತಾ ಇರೋದು ಕೂಡ ಸಿಐಡಿ ತನಿಖೆಯಲ್ಲಿ ಗೊತ್ತಾಗಿತ್ತು. ಒಮ್ಮೆ ದುಬೈನಲ್ಲಿದ್ದಾನಂತ ಗೊತ್ತಾದ್ರೆ ಮತ್ತೊಮ್ಮೆ ಥೈಲ್ಯಾಂಡ್, ಮತ್ತೊಮ್ಮೆ ಇಂಡೋನೇಷ್ಯಾ, ಹೀಗೆ ಕಳೆದ ಒಂದು ತಿಂಗಳಲ್ಲಿ 4-5 ದೇಶಗಳನ್ನ ಈತ ಸುತ್ತಾಡಿದ್ದಾನೆ ಅನ್ನುವಂತ ಮಾಹಿತಿ ಈಗಾಗಲೇ ಇಂಟರ್ಪೋಲ್ಗೆ ಸಿಕ್ಕಿತ್ತು. ಆ ನಂತರದಲ್ಲಿ ಆ ಮಾಹಿತಿ ಆಧಾರದ ಮೇಲೆ ಈತನನ್ನ ಈಗ ಬಂಧನ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ರಾಜ್ಯಕ್ಕೆ ಕರೆತರಲಾಗಿದೆ ಈತನನ್ನ. ಈಗ ರೌಡಿ ಶೀಟರ್ ಜಗ್ಗನ ಹೆಡೆಮುರಿಯನ್ನ ಕಟ್ಟಿದ್ದಾರೆ ಸಿಐಡಿ ಅಧಿಕಾರಿಗಳು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಗಮನಿಸ್ತಾ ಇದ್ದೀವಿ, ಈತ ಒಂದು ತಿಂಗಳಿಂದಲೂ ಕೂಡ ದೇಶ ವಿದೇಶಗಳಲ್ಲಿ ಸುತ್ತಾಡ್ತಾ ಇದ್ದ. ಈಗ ಫೈನಲಿ ಕರೆ ತಂದಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಶ್ವಿನಿ, ಬಿಕ್ಲೇಶುವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರ ಆಪ್ತ ಎನ್ನಲಾದಂತಹ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಈತ ಒಂದು ಕೊಲೆ ಕೇಸ್ನ ಪ್ರಮುಖ ಆರೋಪಿ, ಅದರಲ್ಲೂ ಕೂಡ A1 ಆರೋಪಿ. ಈತನ ಹೆಸರನ್ನ ಉಲ್ಲೇಖ ಮಾಡಿ ಮುಂಚೆಯೇ ಕಮಿಷನರ್ಗೆ ಬಿಕ್ಲೇಶುವ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ. ಅದಾದ್ಮೇಲೆ 4 ತಿಂಗಳಿಗೆ ಬಿಕ್ಲೇಶುವನ ಮರ್ಡರ್ ಆಗಿರುತ್ತೆ. ಹೀಗಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರೈಮ್ ಸಸ್ಪೆಕ್ಟ್ ಆಗಿರ್ತಾನೆ ಈ ಒಂದು ಆರೋಪಿ. ಎಲ್ಲಾ ಆರೋಪಿಗಳು ಸಿಕ್ಕರೂ ಕೂಡ ಈತ ಮಾತ್ರ ತಪ್ಪಿಸ್ಕೊಂಡಿರ್ತಾನೆ. ಕೊಲೆ ನಡೆದ ದಿನದಿಂದ ಈತ ವಿದೇಶಗಳಿಗೆ ಎಸ್ಕೇಪ್ ಆಗಿರ್ತಾನೆ, ದುಬೈಗೆ ಎಸ್ಕೇಪ್ ಆಗಿರ್ತಾನೆ. ಅಂದ್ರೆ ಕೊಲೆ ನಡೆದ ದಿನದಂದು ಅಂದ್ರೆ ಜುಲೈ 15ರಂದು ಈತ ಚೆನ್ನೈನಿಂದ ದುಬೈನಿಂದ ಬೇರೆ ಬೇರೆ ದೇಶಗಳಿಗೆ ಎಸ್ಕೇಪ್ ಆಗಿದ್ದ. ಈತನ ವಿರುದ್ಧ ಸಿಐಡಿ ಅಧಿಕಾರಿಗಳು ಇಂಟರ್ಪೋಲ್ ಮೂಲಕ ಬ್ಲೂ ಕಾರ್ನ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈತ ಬೇರೆ ಬೇರೆ ದೇಶಗಳಿಗೆ ಅಂದ್ರೆ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶಗಳಿಗೆ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಿದ್ದ. ಹೀಗಾಗಿ ಆತ ಹೋದಂತ ದೇಶಗಳಲ್ಲೆಲ್ಲವೂ ಕೂಡ ಬ್ಲೂ ಕಾರ್ನರ್ ನೋಟಿಸ್ ಇರೋದ್ರಿಂದ ಆತನಿಗೆ ಮಾಹಿತಿ, ಆತನನ್ನ ಹುಡುಕಾಕ್ತಿದ್ದಾರೆ ಅನ್ನುವಂತ ಮಾಹಿತಿ ಆತನಿಗೆ ರವಾನೆ ಆಗ್ತಿತ್ತು. ಇಷ್ಟು ದಿನಗಳ ಕಾಲ ಒಂದರಿಂದ ಒಂದು ದೇಶಗಳಿಗೆ ಆತ ಜಂಪ್ ಆಗಿ ತಲೆಮರೆಸಿಕೊಂಡಿದ್ದ. ಆದ್ರೆ ಓದಲೆಲ್ಲ ಕೂಡ ಈತನ ಬಗ್ಗೆ ಮಾಹಿತಿ ಕಲೆ ಆಗ್ತಿದ್ದಂತೆ ಆತನಿಗೆ ತಾನು ಎಲ್ಲೋದ್ರೂ ಕೂಡ ಸಿಐಡಿ ಅಧಿಕಾರಿಗಳು ಬಿಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಭಯಬಿದ್ದು ಆತ ಮತ್ತೆ ಭಾರತಕ್ಕೆ ಬಂದಿದ್ದಾನೆ. ಆತ ದೆಹಲಿ ಏರ್ಪೋರ್ಟ್ಗೆ ಬರ್ತಿದ್ದಂತೆಯೇ ಸಿಐಡಿ ಎಸ್ಪಿಗಳಾದ ವೆಂಕಟೇಶ್ ಮತ್ತೆ ಐಒ ನಂದಕುಮಾರ್ ಸೇರಿ ಇನ್ಸ್ಪೆಕ್ಟರ್ ಮಂಜುನಾಥ್ ಸೇರಿ ತನಿಖಾ ತಂಡ ಎಲ್ಲರೂ ಕೂಡ ಆತನ ಬಂಧಿಸಿ ಕರೆತರುವಂತ ಕೆಲಸವನ್ನ ಮಾಡಲಾಗಿದೆ. ದೆಹಲಿ ಏರ್ಪೋರ್ಟ್ ನಿಂದ ನಿನ್ನೆ ರಾತ್ರಿ ಆತನನ್ನ ಕರೆತಂದು ಬೆಳಿಗ್ಗೆ 8:20 ಸುಮಾರಿಗೆ ಬೆಂಗಳೂರಿಗೆ ರೀಚ್ ಆಗ್ತಾರೆ. ಅದಾದ್ಮೇಲೆ ಆತನನ್ನ 9 ಗಂಟೆ ಸುಮಾರಿಗೆ ಸಿಐಡಿ ಕಚೇರಿಗೆ ಕರೆತಂದು ಈಗ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬೈರತಿ ಬಸವರಾಜ್ ಅವರು ಕೂಡ 5ನೇ ಆರೋಪಿಯಾಗಿದ್ದಾರೆ. ಅವರಿಗೂ ಈ ಒಂದು A1 ಆರೋಪಿ ಜಗ್ಗನಿಗೂ ಕೂಡ ಕ್ಲೋಸ್ ಕಾಂಟ್ಯಾಕ್ಟ್ ಇತ್ತು ಅನ್ನುವಂತ ಆರೋಪಗಳು ಜೊತೆಗೆ ಬೈರತಿ ಬಸವರಾಜ್ ಅವರ ಜೊತೆ ಈತ ಸಾಕಷ್ಟು ಬಾರಿ ಗುರುತಿಸಿಕೊಂಡಿದ್ದಂತಹ ವಿಡಿಯೋಗಳು ಮತ್ತೆ ಫೋಟೋಗಳು ಕೂಡ ವೈರಲ್ ಆಗಿತ್ತು. ಸದ್ಯಕ್ಕೆ ಜಗ್ಗನನ್ನ ಬಂಧಿಸಿರುವಂತಹ ಸಿಐಡಿ ಅಧಿಕಾರಿಗಳು ತೀವ್ರ ತನಿಖೆ ಮಾಡ್ತಿದ್ದಾರೆ. ಬೈರತಿ ಬಸವರಾಜ್ ಅವರ ಕಾಂಟ್ಯಾಕ್ಟ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಅಶ್ವಿನಿ, ರೈಟ್ ಮಾದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಸಿಐಡಿ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ಸಿಐಡಿ ಕಚೇರಿಗೆ ಜಗ್ಗನನ್ನ ಕರೆತಂದಿದ್ದಾರೆ ಅಧಿಕಾರಿಗಳು. ದೆಹಲಿ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ರು. ಆ ನಂತರ ಈಗ ಕರೆತಂದಿದ್ದಾರೆ. ಪೊಲೀಸ್ ವಾಹನದಲ್ಲಿ ಜಗ್ಗನನ್ನ ಕರೆತಂದಿದ್ದಾರೆ ಅಧಿಕಾರಿಗಳು. ಕಪ್ಪು ಬಣ್ಣದ ಮಾಸ್ಕ್ ತಲೆಗೆ ಹಾಕಿ ಈತನನ್ನ ಕರ್ಕೊಂಡು ಬಂದಿದ್ದಾರೆ. ಈತ ವಿದೇಶಗಳಲ್ಲೆಲ್ಲ ಸುತ್ತಾಡ್ತಾ ಇದ್ದ. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೂಡ ಹೊರಡಿಸಿದ್ರು. ಪ್ರಮುಖ ಆರೋಪಿಯನ್ನ ಈಗ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ, ಬಂಧಿಸಿದ್ದಾರೆ. ಕೊಲೆ ನಡೆದ ನಂತರದಲ್ಲಿ ಈತ ಪರಾರಿಯಾಗಿದ್ದ, ತಲೆಮರೆಸಿಕೊಂಡಿದ್ದ ಜಗದೀಶ್ ಅಲಿಯಾಸ್ ಜಗ್ಗನನ್ನ ದೆಹಲಿಯಲ್ಲಿ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ರು. ಆ ನಂತರ ಈಗ ಬೆಂಗಳೂರಿಗೆ ಕರೆತಂದಿದ್ದಾರೆ. ವಿಶೇಷ ವಿಮಾನದಲ್ಲಿ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದಂತಹ
ಆರೋಪಿ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರು. ಆದ್ರೂ ಕೂಡ ಈ ಆರೋಪಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪರಾರಿಯಾಗ್ತಾ ಇರೋದು ಕೂಡ ಸಿಐಡಿ ತನಿಖೆಯಲ್ಲಿ ಗೊತ್ತಾಗಿತ್ತು. ಒಮ್ಮೆ ದುಬೈನಲ್ಲಿದ್ದಾನಂತ ಗೊತ್ತಾದ್ರೆ ಮತ್ತೊಮ್ಮೆ ಥೈಲ್ಯಾಂಡ್, ಮತ್ತೊಮ್ಮೆ ಇಂಡೋನೇಷ್ಯಾ, ಹೀಗೆ ಕಳೆದ ಒಂದು ತಿಂಗಳಲ್ಲಿ 4-5 ದೇಶಗಳನ್ನ ಈತ ಸುತ್ತಾಡಿದ್ದಾನೆ ಅನ್ನುವಂತ ಮಾಹಿತಿ ಈಗಾಗಲೇ ಇಂಟರ್ಪೋಲ್ಗೆ ಸಿಕ್ಕಿತ್ತು. ಆ ನಂತರದಲ್ಲಿ ಆ ಮಾಹಿತಿ ಆಧಾರದ ಮೇಲೆ ಈತನನ್ನ ಈಗ ಬಂಧನ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ರಾಜ್ಯಕ್ಕೆ ಕರೆತರಲಾಗಿದೆ ಈತನನ್ನ. ಈಗ ರೌಡಿ ಶೀಟರ್ ಜಗ್ಗನ ಹೆಡೆಮುರಿಯನ್ನ ಕಟ್ಟಿದ್ದಾರೆ ಸಿಐಡಿ ಅಧಿಕಾರಿಗಳು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಗಮನಿಸ್ತಾ ಇದ್ದೀವಿ, ಈತ ಒಂದು ತಿಂಗಳಿಂದಲೂ ಕೂಡ ದೇಶ ವಿದೇಶಗಳಲ್ಲಿ ಸುತ್ತಾಡ್ತಾ ಇದ್ದ. ಈಗ ಫೈನಲಿ ಕರೆ ತಂದಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಶ್ವಿನಿ ವಿಕ್ಲೇಶುವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರ ಆಪ್ತ ಎನ್ನಲಾದಂತಹ ಜಗದೀಶ್ ಅಲಿಯಾಜ್ ಜಗ್ಗ ಏನಿದ್ದಾನೆ, ಈತ ಒಂದು ಕೊಲೆ ಕೇಸ್ನ ಪ್ರಮುಖ ಆರೋಪಿ, ಅದರಲ್ಲೂ ಕೂಡ A1 ಆರೋಪಿ. ಈತನ ಹೆಸರನ್ನ ಉಲ್ಲೇಖ ಮಾಡಿ ಮುಂಚೆಯೇ ಕಮಿಷನರ್ಗೆ ಬಿಕ್ಲಶಿವ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ. ಅದಾದ್ಮೇಲೆ 4 ತಿಂಗಳಿಗೆ ಬಿಕ್ಲಶಿವನ ಮರ್ಡರ್ ಆಗಿರುತ್ತೆ. ಹೀಗಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರೈಮ್ ಸಸ್ಪೆಕ್ಟ್ ಆಗಿರ್ತಾನೆ ಈ ಒಂದು ಆರೋಪಿ. ಎಲ್ಲಾ ಆರೋಪಿಗಳು ಸಿಕ್ಕರೂ ಕೂಡ ಈತ ಮಾತ್ರ ತಪ್ಪಿಸ್ಕೊಂಡಿರ್ತಾನೆ. ಕೊಲೆ ನಡೆದ ದಿನದಿಂದ ಈತ ವಿದೇಶಗಳಿಗೆ ಎಸ್ಕೇಪ್ ಆಗಿರ್ತಾನೆ, ದುಬೈಗೆ ಎಸ್ಕೇಪ್ ಆಗಿರ್ತಾನೆ. ಅಂದ್ರೆ ಕೊಲೆ ನಡೆದ ದಿನದಂದು ಅಂದ್ರೆ ಜುಲೈ 15ರಂದು ಈತ ಚೆನ್ನೈನಿಂದ ದುಬೈನಿಂದ ಬೇರೆ ಬೇರೆ ದೇಶಗಳಿಗೆ ಎಸ್ಕೇಪ್ ಆಗಿದ್ದ. ಈತನ ವಿರುದ್ಧ ಸಿಐಡಿ ಅಧಿಕಾರಿಗಳು ಇಂಟರ್ಪೋಲ್ ಮೂಲಕ ಬ್ಲೂ ಕಾರ್ನ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈತ ಬೇರೆ ಬೇರೆ ದೇಶಗಳಿಗೆ ಅಂದ್ರೆ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶಗಳಿಗೆ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಿದ್ದ. ಹೀಗಾಗಿ ಆತ ಹೋದಂತ ದೇಶಗಳಲ್ಲೆಲ್ಲವೂ ಕೂಡ ಬ್ಲೂ ಕಾರ್ನರ್ ನೋಟಿಸ್ ಇರೋದ್ರಿಂದ ಆತನಿಗೆ ಮಾಹಿತಿ, ಆತನನ್ನ ಹುಡುಕಾಕ್ತಿದ್ದಾರೆ ಅನ್ನುವಂತ ಮಾಹಿತಿ ಆತನಿಗೆ ರವಾನೆ ಆಗ್ತಿತ್ತು. ಇಷ್ಟು ದಿನಗಳ ಕಾಲ ಒಂದರಿಂದ ಒಂದು ದೇಶಗಳಿಗೆ ಆತ ಜಂಪ್ ಆಗಿ ತಲೆಮರೆಸಿಕೊಂಡಿದ್ದ. ಆದ್ರೆ ಓದಲೆಲ್ಲ ಕೂಡ ಈತನ ಬಗ್ಗೆ ಮಾಹಿತಿ ಕಲೆ ಆಗ್ತಿದ್ದಂತೆ ಆತನಿಗೆ ತಾನು ಎಲ್ಲೋದ್ರೂ ಕೂಡ ಸಿಐಡಿ ಅಧಿಕಾರಿಗಳು ಬಿಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಭಯಬಿದ್ದು ಆತ ಮತ್ತೆ ಭಾರತಕ್ಕೆ ಬಂದಿದ್ದಾನೆ. ಆತ ದೆಹಲಿ ಏರ್ಪೋರ್ಟ್ಗೆ ಬರ್ತಿದ್ದಂತೆಯೇ ಸಿಐಡಿ ಎಸ್ಪಿಗಳಾದ ವೆಂಕಟೇಶ್ ಮತ್ತೆ ಐಒ ನಂದಕುಮಾರ್ ಸೇರಿ ಇನ್ಸ್ಪೆಕ್ಟರ್ ಮಂಜುನಾಥ್ ಸೇರಿ ತನಿಖಾ ತಂಡ ಎಲ್ಲರೂ ಕೂಡ ಆತನ ಬಂಧಿಸಿ ಕರೆತರುವಂತ ಕೆಲಸವನ್ನ ಮಾಡಲಾಗಿದೆ. ದೆಹಲಿ ಏರ್ಪೋರ್ಟ್ ನಿಂದ ನಿನ್ನೆ ರಾತ್ರಿ ಆತನನ್ನ ಕರೆತಂದು ಬೆಳಿಗ್ಗೆ 8:20 ಸುಮಾರಿಗೆ ಬೆಂಗಳೂರಿಗೆ ರೀಚ್ ಆಗ್ತಾರೆ. ಅದಾದ್ಮೇಲೆ ಆತನನ್ನ 9 ಗಂಟೆ ಸುಮಾರಿಗೆ ಸಿಐಡಿ ಕಚೇರಿಗೆ ಕರೆತಂದು ಈಗ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬೈರತಿ ಬಸವರಾಜ್ ಅವರು ಕೂಡ 5ನೇ ಆರೋಪಿಯಾಗಿದ್ದಾರೆ. ಅವರಿಗೂ ಈ ಒಂದು A1 ಆರೋಪಿ ಜಗ್ಗನಿಗೂ ಕೂಡ ಕ್ಲೋಸ್ ಕಾಂಟ್ಯಾಕ್ಟ್ ಇತ್ತು ಅನ್ನುವಂತ ಆರೋಪಗಳು ಜೊತೆಗೆ ಬೈರತಿ ಬಸವರಾಜ್ ಅವರ ಜೊತೆ ಈತ ಸಾಕಷ್ಟು ಬಾರಿ ಗುರುತಿಸಿಕೊಂಡಿದ್ದಂತಹ ವಿಡಿಯೋಗಳು ಮತ್ತೆ ಫೋಟೋಗಳು ಕೂಡ ವೈರಲ್ ಆಗಿತ್ತು. ಸದ್ಯಕ್ಕೆ ಜಗ್ಗನನ್ನ ಬಂಧಿಸಿರುವಂತಹ ಸಿಐಡಿ ಅಧಿಕಾರಿಗಳು ತೀವ್ರ ತನಿಖೆ ಮಾಡ್ತಿದ್ದಾರೆ. ಬೈರತಿ ಬಸವರಾಜ್ ಅವರ ಕಾಂಟ್ಯಾಕ್ಟ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಅಶ್ವಿನಿ. ರೈಟ್ ಮಾದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.